ವುಡ್ ನೌ ರಿಕ್ವೆಸ್ಟ್ ಡಾಕ್ಟರ್ ಅಂಜನಪ್ಪ ಸರ್ ಒಂದೆರಡು ಮಾತುಗಳನ್ನು ಆಡಬೇಕು ಈ ವೇದಿಕೆಯಲ್ಲಿ. ಸರ್, ಶುಭ ಸಂಜೆಯ ಕಾರ್ಯಕ್ರಮ. ಪ್ರಶಾಂತ್ ಅವರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ನನ್ನನ್ನು ಇಂಥ ಅದ್ಭುತ ಸಮಾರಂಭ, ಎಲ್ಲಕ್ಕಿಂತ ಮುಖ್ಯವಾಗಿ ಅಮ್ಮ ನೀವು ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಿದ್ದೀರಿ ಅಂದರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ವಂಡರ್ಫುಲ್. ಐ ಆಮ್ ಸೋ ಪ್ರೌಡ್ ಆಫ್. ರುದ್ರೇಶ್ ಇಲ್ಲಿದ್ದಾರೆ, ನಾವಿಬ್ಬರು ಆತ್ಮೀಯರು. IMA ಪ್ರೇಯರ್ ತುಂಬ ಜನಕ್ಕೆ ನಿಮಗೆ ಗೊತ್ತಿಲ್ಲ. IMA ಪ್ರೇಯರ್ ಯಾವುದೇ ಒಂದು ಕಾರ್ಯಕ್ರಮ ಮಾಡಿ ಮೊದಲು ನಾವೊಂದು ಪ್ರೇಯರ್ ಮಾಡ್ತೀವಿ. ಆ ಪ್ರೇಯರ್ನಲ್ಲಿ ಯಾರಿಗೂ ಕಾಯಿಲೆ ಬರಬಾರದು, ಯಾರಿಗೂ ರೋಗ ರುಜಿನಗಳು ಬರಬಾರದು. ನನ್ನ ಯಾರೋ ಒಬ್ರು ಕೇಳಿದಲ್ಲ, ಡಾಕ್ಟ್ರೆ ನಮಗೆ ಕಾಯಿಲೆ ಬರೆದಿದ್ರೆ ನಿಮ್ಗೇನು ಮಾಡೋಕ್ಕೆ ಕೆಲಸ ಅಂದರು. ನನ್ನ ಪ್ರೇಯರ್ ಆದಮೇಲೂ ಕೂಡ ಯಾರಿಗಾದರೂ ಕಾಯಿಲೆ ಬಂದರೆ ನಿಮಗೆ ವಾಸಿ ಮಾಡುವಂಥ ವಿದ್ಯೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅಂತ. ಮೇಡಮ್ ಇಲ್ಲೇ ಕುಳಿತಿದ್ದಾರೆ, ಭಾಳ ಖುಷಿ ಅನ್ನಿಸ್ತದೆ. ಇನ್ನೊಂದು ಮಾತು, ನಾವು ಚಿಕ್ಕ ಹುಡುಗರಾಗಿದ್ದಾಗೆ ಮನುಷ್ಯನಿಗೆ ಬರೆದಿರೋ ಮರಕ್ಕೆ ಬರುತ್ತಾ ಕಾಯಿಲೆ ಅಂತ ತಮಾಷೆ ಮಾಡೋರು. ಮನುಷ್ಯನಿಗೆ ಕಾಯಿಲೆ ಬರುತ್ತೆ. ಬಂದರೆ ನಮ್ಮ ಜನಗಳು ಎಷ್ಟೆಲ್ಲ ವ್ಯವಸ್ಥೆಗಳಿದ್ದಾವೆ ಅಂದರೆ ಪಾರಂಪರಿಕ ಮೆಡಿಸನ್. ನನಗೆ ಭಾಳ ಖುಷಿ ಆಯಿತು. ಹಿರಿಯರು ಎಷ್ಟೋ ವರ್ಷದಿಂದ ಅನ್ಫಾರ್ಚುನೇಟ್ಲಿ ನಾವು ಮಾತನಾಡುವಾಗ ಸುಲಭನಾಗಿ ಒಂದು ಪದ ಯೂಸ್ ಮಾಡಿಬಿಡ್ತೀವಿ. ಕ್ವಾಕ್ಸ್ ಅಂತೀವಿ, ನಾವು ಕ್ವಾಕರಿ ಅಂತೀವಿ, ಕ್ವಾಲಿಫೈಡ್ ಡಾಕ್ಟರ್ಸ್ ಅಲ್ಲ ಅಂತೀವಿ. ಆದರೆ ಇವತ್ತಿನ ಅವರ ಅಚೀವ್ಮೆಂಟ್ ನೋಡಿ, ಆ ಕೊಬ್ಬರಿ ಎಣ್ಣೆದು ಕೇಳಿ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ಅವರು ಡಿಗ್ರಿ ಡಾಕ್ಟ್ರಲ್ಲ, ಆದರೂ ಕೂಡ ನಮಗೆ ಐ ಓಪನರ್. ಆನೆಸ್ಟ್ಲಿ ಹೇಳ್ತೀನಿ, ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ. ನನಗೆ ಯಾರೋ ಒಂದು ಕಾನ್ಫರೆನ್ಸ್, ಡಾಕ್ಟ್ರೆ ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟ್ರೆ? ಗೊತ್ತೇನಪ್ಪ ನಿನಗೆ, ದಮ್ ಹೊಡೆಯೋದ್ರಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ, ಬ್ಲಾಡರ್ ಕ್ಯಾನ್ಸರ್ ಬರುತ್ತೆ, ಎಣ್ಣೆ ಹೊಡೆಯೋದ್ರಿಂದ ಸ್ಟಮಕ್ ಕ್ಯಾನ್ಸರ್. ಅಲ್ಲ ಡಾಕ್ಟ್ರೆ, ಹಿಂಗೆ ಮಾತಾಡ್ತೀರಿ. ನಮ್ಮ ತಾತ ಮಹಾದೈವ ಭಕ್ತ, ಏನೂ ದುರಭ್ಯಾಸಗಳಿರಲಿಲ್ಲ, ಆದರೂ ಅವ್ರಿಗೆ ಕ್ಯಾನ್ಸರ್ ಬಂತಲ್ಲ, ಪ್ಯಾಂಕ್ರಿಯಾಸು. ಆವಾಗ ನೆನಪು ಬಂತು ಮೇಡಮ್ ಕೇಳಿದ ಪ್ರಶ್ನೆ, ಕಲಬರಿಕೆಯ ಎಫೆಕ್ಟು. ಅವಾಗ ನಾನು ಡೆಫಿನೇಷನ್ ಆಫ್ ಕ್ಯಾನ್ಸರ್ ಹೇಳಿದೆ. ಎನಿಥಿಂಗ್ ವಾಟ್ ಕಾಸಸ್ ಕ್ಯಾನ್ಸರ್, ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್. ಇವತ್ತು ತುಂಬ ಜನಕ್ಕೆ ಕ್ಯಾನ್ಸರ್ ಕಾಯಿಲೆ, ಅರ್ಬುದ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ಕಲಬೆರಿಕೆಯ ಆಹಾರ, ನಮ್ಮ ಅವ್ಯವಸ್ಥೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು. ಇನ್ನು ಕೊನೆಯದಾಗಿ ಜನಗಳಿಗೆ ದೇವರು ಏನು ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂದರೆ, ಅಲೋಪತಿ ಇದೆ, ನಾನು ಮೇಡಮ್ ಇಲ್ಲೇ ಕುಳಿತಿದ್ದೀವಿ. ಆಯುರ್ವೇದ, ಸುಶ್ರುತ ಮಹಾರಾಜರನ್ನ ಫಾದರ್ ಆಫ್ ಇಂಡಿಯನ್ ಸರ್ಜರಿ ಅಂತೀವಿ ನಾವು. ಇವತ್ತು ನಮ್ಮ ಇಂಡಿಯನ್ ಸರ್ಜರಿಗೆ ಫಾದರ್ ಈಸ್ ಆಯುರ್ವೇದ ಡಾಕ್ಟ್ರು. ಇಬ್ಬರು ಮೂರು ಎಷ್ಟು ಚೆನ್ನಾಗಿ ಮಾತನಾಡಿದರು ಅವ್ರದ ಇದನ್ನು. ಸೊ ಆಯುರ್ವೇದ ಇದೆ, ಹೋಮಿಯೋಪತಿ ಇದೆ, ನ್ಯಾಚುರೋಪತಿ ಇದೆ, ಕೊನೆಗೆ ಏನೂ ಇಲ್ಲ ಅಂದರೆ ತಿರುಪತಿ ಅಂತೂ ಇದೆ. ಜನ ಬೇಡ್ಕೋತಾರೆ ದೇವ್ರನ್ನ. ನೋಡ್ರಿ ಎಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ದೇವರು. ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಭಾಳ ಸಾರಿ ಹೇಳ್ತೀನಿ, ಇಟ್ಸ್ ಎ ಕಲೆಕ್ಟಿವ್. ಮೇಡಮ್ಮು ಅದೇ ಮಾತನ್ನು ಹೇಳಿದರು. ನಾವೆಲ್ಲರೂ ಸೇರಿ ನಮ್ಮ ಸಾಮಾಜಿಕ ಜವಾಬ್ದಾರಿ ಇವತ್ತು ಆಯುಷು. ಸೊ ಆ ಸೇವೆ ಮಾಡಿದಂಥವ್ರಿಗೆ ಸಿಗ್ನೇಚರ್, ಏನು ಹೆಸರು ಭಾಳ ಚಂದಿದೆಯಪ್ಪ ಅದು. ಏನು ಮಾಡ್ತಾರೆ ಗೊತ್ತಾ, ಈ ಆಲ್ಕೋಹಾಲ್ನವರು ಸಿಗ್ನೇಚರ್ ಒಂದು, ಡಾಕ್ಟರ್ಸ್ ಬ್ರ್ಯಾಂಡ್ ಒಂದು, ಟೀಚರ್ಸ್ ಬ್ರ್ಯಾಂಡ್ ಒಂದು. ಅವ್ರಿಗೆ ಹೆಂಗೆ ಐಡಿಯಾ ಬಂತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ರಿಯಲಿ ಖುಷಿ ಆಗೋಯ್ತು ನನಗೆ. ನೀವು ಮಾಡ್ತಿರೋಂಥ ಸೇವೆ, ನಮ್ಮಂಥವ್ರನ್ನ ಕರೆದು ಒಂದು 4 ಮಾತಾಡಲಿಕ್ಕೂ ಅವಕಾಶ ಕೊಟ್ಟು, ನಾನು ಮಾತಾಡೋದಕ್ಕಿಂತಲೂ ನಾನು ಯಾವಾಗಲೂ ಮಾತಾಡ್ತಾ ಇರ್ತೀನಿ. ತಾವೆಲ್ಲ ಯೂಟ್ಯೂಬ್ನ ನಾನು ಭಾಳ ನೋಡ್ತಿರ್ತೀರಿ. ನಾನು ಭಾಳ ಹೆಮ್ಮೆಯಿಂದ ಎಲ್ಲರೂ ಇಲ್ಲಿ ಎಲ್ಲೆಲ್ಲ ಸ್ಪೆಷಲಿಸ್ಟ್ ಇದ್ದಾರೆ. ನೀವು ಕೇಳಿದರೆ ಕಾರ್ಡಿಯಾಲಜಿಸ್ಟ್, ಪಲ್ಮನಾಲಜಿಸ್ಟ್, ಸೆಕ್ಸ್ ಸ್ಪೆಷಲಿಸ್ಟ್, ಕುಂಡಿ ಡಾಕ್ಟ್ರ್ ಅಂತ ಯಾರೂ ಹೇಳ್ಕೊಂಡಿರಲ್ಲ, ನಾನು ಹೇಳ್ಕೊಂಡಿದ್ದೀನಿ. ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟ್ರ್ ಅಂದರೆ ಪ್ರಾಮಿಸ್ ನಿಮ್ಗೆ ಹೇಳ್ತೀನಿ. ಯಾಕೆ ಹೇಳಬೇಕು ಅಂದರೆ, ಕುಂಡಿ ಡಾಕ್ಟ್ರ್ ಅಲ್ಲ ನಾನು, 2 ಕುಂಡಿಯ ಮಧ್ಯೆ ಇರೋದರ ಡಾಕ್ಟ್ರು. ಅದನ್ನು ಹೇಳೋಕ್ಕಾಗಲ್ಲ ಕನ್ನಡದಲ್ಲಿ. ಕನ್ನಡ ಭಾಷೆ ಒಂದು ಬರೀ ಮಜಾ. ಆನೆಸ್ಟ್ಲಿ ನಿಮ್ಗೆ ಹೇಳ್ತೀನಿ, ತಿಳ್ಕೊಂಬಿಡಿ. 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್, ಮೇಲ್ ಆರ್ ಫೀಮೇಲ್, ದೇ ಸಫರ್ ಫ್ರಮ್ ಬಾಟಮ್. ನಿಮಗೆ ಡ್ಯಾಡೀಸ್ ಡೇ ಗೊತ್ತು, ಮಮ್ಮೀಸ್ ಡೇ ಗೊತ್ತು, ವ್ಯಾಲೆಂಟೈನ್ಸ್ ಡೇ ಗೊತ್ತು. ದೇರ್ ಈಸ್ ಎ ಡೇ ಡೆಡಿಕೇಟೆಡ್ ಟು ಪೈಲ್ಸ್. November 20th ಈಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ಪೈಲ್ಸ್ ಡೇ. ಅದಕ್ಕೆ ನಾನು ಭಾಳ ಹೆಮ್ಮೆಯಿಂದ ಕಾಮನೆಸ್ಟ್. ಆ್ಯಂಡ್ ಲಾಸ್ಟ್ ಒಂದು ನಿಮಿಷ ಎಕ್ಸ್ಟ್ರಾ ತೊಗೊಂಡ್ಬಿಡ್ತೀನಿ. ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ? ನೀವೆಲ್ಲ ಯೋಚನೆ ಮಾಡ್ತೀರಿ, ಬ್ರೈನ್ ಇರ್ಬೋದಲ್ವಾ? ಹೌದು, ಬ್ರೈನ್ ಹೇಳ್ತಂತೆ. ಒಂದಿನ ಜಗಳ ಸುಡುವಾಗ್ಬಿಡ್ತು ಹ್ಯೂಮನ್ ಬಾಡಿಗಳು. ಬ್ರೈನ್ ಹೇಳ್ತಂತೆ, ಐ ಆಮ್ ದ ಸುಪ್ರೀಮ್ ಅಥಾರಿಟಿ ಆಫ್ ಹ್ಯೂಮನ್ ಬಾಡಿ. ಯಾಕಂದ್ರೆ ನಾನೇ ಕಂಟ್ರೋಲ್ ಮಾಡೋದು. ಅಟೋದಕ್ಕೆ ಹಾರ್ಟ್ ಎದ್ದು ನಿಂತ್ಕೋತದೆ. ಅಣ್ಣ ನೀನು ಪ್ರೆಸಿಡೆಂಟ್ ಇರ್ಬೋದು, ನಾನು ಸೆಕ್ರೆಟ್ರಿ, ನಾನು 5 ನಿಮಿಷ ಪಂಪ್ ಮಾಡಲಿಲ್ಲ ಅಂದರೆ ಬ್ರೈನ್ ಡೆತ್, ಹೋಯ್ತೀಯ ನೀನು.
ಅಷ್ಟರೊಳಗೆ 2 ಲಂಗ್ಸ್ ಎದ್ದು ನಿಂತ್ಕೊಂಡ್ವಂತೆ. ಅಣ್ಣ ಭಾರಿ ಜಂಬ ಕೊಚ್ಕೊಬೇಡಿ, ನಾನು ಆಕ್ಸಿಜನ್ ಕೊಟ್ಟರೆ ಅಷ್ಟೇ ನೀವು ಉಳಿಯೋದು. ಅಷ್ಟೊತ್ತಿಗೆ ನನ್ನ ಡಿಪಾರ್ಟ್ಮೆಂಟ್, ನಾನು ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ಸ್ಟಮಕ್ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡ್ತಾಯಿದ್ರು. ಅದೇ ನಿಂತ್ಕೊಳ್ತಂತೆ, ನೋಡಪ್ಪ ನೀನೇನೋ ನಾವು ಊಟ ಹಾಕಲಿಲ್ಲ ಅಂದರೆ 10 ದಿನ ಅಷ್ಟೇ ನೀವು ಬದುಕಲಿಕ್ಕಾಗೋದು. ನೀರು ಕುಡ್ಕೊಂಡು ಬೇಕಾದ್ರೆ 2 ತಿಂಗಳು ಬದುಕ್ಬೋದು. ಸರ್ ಹೆಂಗೆ ಟೋಪಿ ಹೊಡಿತಾರೆ ಅಂದರೆ, ವಿಕ್ಟರ್ ಅಂತ ಒಬ್ಬ ಬಂದಿದ್ದ ಫಾರಿನಿಂದ, 2 ವರ್ಷದಿಂದ ಅವ್ನು ನೀರು ಕುಡ್ದಿಲ್ವಂತೆ, ಊಟನೂ ತಿಂದಿಲ್ಲಂತೆ. ನಿನ್ನ ಮಾತು ಕೇಳಿ ನಾವೆಲ್ಲ ಮೆಡಿಕಲ್ ಕಾಲೇಜ್ಗಳು ಮುಚ್ಚಬೇಕು ಅಂದೆ ನಾನು. ಹೌ ಕೆನ್ ಯು ಸರ್ವೈವ್ ಲೈಕ್ ದ್ಯಾಟ್ ಅಂತ. ಆಮೇಲೆ ನೋಡಿ ಹೆಂಗಿರುತ್ತೆ ಈಗೋ ಅನ್ನೋದಕ್ಕೆ. ಇವೆಲ್ಲ ಹೇಳೋ ಅಷ್ಟೊತ್ತಿಗೆ ದ ಲಾಸ್ಟ್ ಪಾರ್ಟ್, ಯುವರ್ ಏನಲ್ ಕೆನಾಲ್ ಈಸ್ 3.75 ಸೆಂಟಿಮೀಟರ್ ಅಷ್ಟೇ. ಅದು ಮೆಲ್ಲಗೆ ದೊಡ್ತಂತೆ. ಅಣ್ಣ ನಾನು ಅಂತಂತೆ. ಈ ಊರುಗಳ ಕಡೆ ಬೈತೀವಲ್ಲ, ಯಾವನನ್ನ ಸಣ್ಣ ತಳವಾರ ಏನೋ ಮುಚ್ಚುವಾಗ ಕೂತ್ಕೋ ಅಂತೀವಲ್ಲ, ಹಿಂಗೆ ಆಲ್ 4 ಆಫ್ ದೆಮ್ ಯು ಬ್ಲಡಿ ಶಡಪ್ ಅಂತ ಕೆಳಗಡೆ ಮುಚ್ಕೊಂಡ್ಬಿಡ್ತು. ನಿಮ್ಗೆ ಹೇಳ್ತೀನಿ ಆನೆಸ್ಟಾಗಿ, ಕೆಳಗಡೆ ಮುಚ್ಕೊಳ್ಳೋಂಗಿಲ್ಲ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರ್ತದೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ದೇರ್ ಆರ್ 206 ಬೋನ್ಸ್ ಇನ್ ಯುವರ್ ಬಾಡಿ, ದೇರ್ ಆರ್ 566 skeletal muscles in your body. The most intelligent muscle is external anal sphincter. ಅದಕ್ಕೆ ಮರಿಯಪ್ಪನವ್ರು ನನಗೆ ಯಾವಾಗಲೂ ಹೇಳೋರು, ಮರಿ ಜೂನಿಯರ್ಸ್ಗೆ ಬಾಟಮ್ ಸರ್ಜರಿ ಕೊಡಬೇಡ, ಯಾಕಂದ್ರೆ ಅದನ್ನೇನು ಡ್ಯಾಮೇಜ್ ಮಾಡಿಬಿಟ್ಟು ಅಂದರೆ ಏನಾಗುತ್ತೆ ನಿಮ್ಗೆ ಹೇಳ್ತೀನಿ ನೋಡ್ರಿ. ಎಂಥ ಇಂಟೆಲಿಜೆಂಟ್ ಮಸಲ್ ಅಂದರೆ, ಮೇಲ್ಗಡೆ ರೆಕ್ಟಮ್ನೊಳಗೆ 3 ದಿವಸದಿಂದ ತಿಂದಿದ್ರು ಲೋಡ್ ಇರ್ತದೆ. ಅದು ಎಲ್ಲೋ ಫಂಕ್ಷನ್ ಸೂಟ್ ಹಾಕ್ಕೊಂಡು ಕೂತಿರ್ತೀವಲ್ಲ, ಅದು ಮೇಲ್ಗಡೆ ಏನೋ ಬಂದಂಗೆ ಆಗುತ್ತೆ. ಗ್ಯಾಸ್ ಬಂದರೆ ಅದು ಗೊತ್ತಾಗುತ್ತೆ, ಮೆಲ್ಲ ಬಿಟ್ಬಿಡುತ್ತೆ. ಯಾಕಂದರೆ ಅವನಿಗೇನು ತೊಂದರೆ ಇಲ್ಲ, ಪಕ್ಕದವ್ರು ಮುಚ್ಕೋತಾರೆ. ಅದೇ ಲಿಕ್ವಿಡ್ ಆದರೆ ಟಕ್ಕಂತ ಹಿಡ್ಕೊಂಡ್ಬಿಡುತ್ತೆ, ಸಾಲಿಡ್ ಆದರೆ ಬಿಡೋದೇ ಇಲ್ಲ ಮನೆಗೆ ಹೋಗೋವ್ರಿಗೂ. ಹಂಗೆ ದ ಮೋಸ್ಟ್ ಇಂಟೆಲಿಜೆಂಟ್ ಅದು ಹೇಳ್ತಂತೆ, ಯು ಬ್ಲಡಿ ಶಡಪ್ ಅಂತ ಬಲ ಮುಚ್ಕೊಂಡ್ಬಿಡ್ತದು. ಆವಾಗ 4 hours ಏನೂ ಆಗಲ್ಲಮ್ಮ. 4 hours ಆದಮೇಲೆ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್, ಡಯಾಫ್ರಮ್ ಇರುತ್ತೆ ಬಿಟ್ವೀನ್ ಅಬ್ಡಾಮನ್ ಆ್ಯಂಡ್ ಚೆಸ್ಟ್, ಮೇಲಕ್ಕೆ ಹೋಯ್ತು. ಉಸಿರು ಲಂಗ್ಸ್ ಬೆಲೂನ್ ಥರ ಇರ್ತದೆ, ದೆ ಕುಡ್ ನಾಟ್ ಫಂಕ್ಷನ್. ಅಷ್ಟೊತ್ತಿಗೆ ಹಾರ್ಟ್ಗೆ ಏನೋ ಒಂಥರ ತೊಂದರೆ ಆಯಿತು, ಲಾಸ್ಟಿಗೆ ಬ್ರೈನಿಗೆ ಕನ್ಫ್ಯೂಷನ್. ಅವಾಗ 4 ಜನ ಏನಾಗೋಯ್ತಪ್ಪ, ಏನೂ ಆಗಲಿಲ್ಲ, ನಾವು ಪೂರ್ತಿ ಎಲ್ಲ ನಾವು ಬ್ಲಡಿ ಶಡಪ್ ಅಂತ ಮುಚ್ಕೊಂಡ್ಬಿಟ್ಟದೆ ಅಂತ. ಅವ 4 VIP ಕೈ ಮುಚ್ಕೊಂಡು ಕೆಳಗಡೆ ಬಂದು ಎಕ್ಸ್ಟ್ರೀಮ್ಲಿ ಸಾರಿ ಅಂತಂತೆ. ಅದು ಓಪನ್ ಆಯಿತು ಡರ್ ಅಂತ. ಅವಾಗ ಹೂ ಈಸ್ ದ ಬಾಸ್ ಅಂದರೆ, ಆಸ್ ಈಸ್ ದ ಬಾಸ್, ನಾಟ್ ದ ಬ್ರೈನ್. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಆಸ್. ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋ ಕುಂಡಿ ಡಾಕ್ಟ್ರು, ಅದಕ್ಕೆ ನನಗೆ ಭಾಳ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್. Thank you so much. Sir, I would now request you to kindly be on the podium, sir. We have a small felicitation for you. And Dr. B.T. Rudresh, sir, kindly do the honors to our guest of honor. Our own very famous gastroenterologist, Dr. Anjanappa TM, Mamata Nursing Home ಸಂಸ್ಥಾಪಕರು ಕೂಡ ಹೌದು. Wonderful service, leading by example for the exceptional care and remarkable witness you have made to the society. Thank you so much for being a part of Signature Media House Karnataka Healthcare Ayush Excellence Awards 2024. It's been an honor and a moment of privilege for us. Thank you so much, sir. I want to listen from you. Kindly address the gathering.